ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಒಂದು ಹೊಸ ರೆಸಿಪಿ ತಂದೇನ್ರಿ. ನಾವೆಲ್ಲ ಚಕ್ಲಿ ಹೆಂಗ್ ಮಾಡ್ತೀವ್ರಿ? 1-2 ದಿವಸ ಇಟ್ಕೋತೀವಿ, ಇಲ್ಲ 1 ವಾರ ಇಟ್ಕೊಂಡು ತಿಂತೀವಿ, ಇಲ್ಲ 1 ತಿಂಗಳ ಭಾಳ ಆದ್ರ ಹಂಗೆ ಇಟ್ಕೊಂಡು ತಿಂದಿರ್ತೀವಿ. ಇದೇನ್ ಚಕ್ಲಿ ಮಾಡೇನಲ್ರಿ, 1 ವರ್ಷ ಇಟ್ಕೊಂಡು ತಿನ್ನೋ ಅಂತ ಚಕ್ಲಿ ಮಾಡೇನ್ರಿ. ವಿಡಿಯೋ ನೋಡ್ಕೊತ ಹೋಗ್ರ ನೀವು. ನೋಡ್ರಿ ಎಂತ ಮಸ್ತ್ ಆಗ್ಯಾವಂದ್ರ ಕೈ ಒಳಗಿಟ್ರಿ ಹೆಂಗ ಕುರು 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 ಆಗ್ಯಾವ್ರಿ, ಹೆಂಗ್ ಮುರಿತಾವ್ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ನನ್ನ ಪ್ಲೇ ಕಮೆಂಟ್ ಮಾಡ್ರಿ. ಯಾರ್ಯಾರು ಮಾಡ್ಲಿಕ್ಕತ್ತಿರಲ್ಲ ನಿಮ್ಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ನನ್ನ ಮಗಳು ತಗೊಳಿಕತ್ತಿದ್ಲ, ತಡಿ ಅಂತೇಳಿ ಇಸ್ಕೊಂಡು ನಿಮ್ಗೆ ತೋರ್ಸೇನ್ ನೋಡ್ರಿ. ಈಗ 1 ಬುಟ್ಟಿ ಸಾಬುದಾಣಿ ತಗೊಂಡೇನಿ. ಏನಪ್ಪಾ ಅಂದ್ರೆ ನೆನೆ ಹಾಕಿದ್ದ ಸಾಬುದಾಣಿ ಉದುರಾಗಿ ಒಂದ್ ಸ್ವಲ್ಪ ನೀರ್ ಹಾಕಿ ನೆನೆ ಇಟ್ಟಿದ್ದೆ. ಆ ಸಾಬುದಾಣಿ ತಗೊಂಡೇನಿ. 1 ಬೌಲ್ ಸಾಬುದಾಣಿ ಅದ ಅಂದ್ರೆ 2 ಬೌಲ್ ಅಷ್ಟು ನೀರ್ ಹಾಕ್ಬೇಕ್ರಿ. ಹಾಕಿ ಇದನ್ನ ಕುದಿಲಿಕ್ಕೆ ಇಡೋಣಂತ. ಸಣ್ಣ ಉರಿ ಒಳಗೆ ಮಾಡೋಣ. ದಪ್ಪ ಇರೋ ಒಂದು ಪಾತ್ರೆ ತಗೊಂಡು ಅದ್ರೊಳಗ ಸಾಬುದಾಣಿ ಕುದಿಲಿಕ್ಕೆ ಇಡ್ಬೇಕು. ಈಗ ನನ್ನ ಹತ್ರ 2 ಬಟಾಟಿ ಬೇಯಿಸಿದ್ದಿತ್ತು, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳೋಣ ಅಂತ. ಇದಕ್ಕ ಅಂದ್ರ ಫುಲ್ ಆರಿದಿರ್ಬೇಕ್ರಿ ಬಟಾಟಿ ಅಂತ ಅದು ತಗೊಂಡಿದ್ದೆ. ಆಮೇಲೆ ಈಗ ಸಾಬುದಾಣಿ ಸಣ್ಣ ಉರಿ ಒಳಗಿಟ್ಟ ಕುದಿಸ್ಲಿಕತ್ತೀನಿ. ಜೋರ್ ಮಾಡಿದ್ರೆ ಏನಾಗ್ತದ ಗೊತ್ತೇನ್ರಿ, ಅದ ಹೊತ್ತು ಬಿಡ್ತಂದ್ರ ಟೇಸ್ಟ್ ಕೈ ಬಂದ್ಬಿಡ್ತದ, ಅದು ಚಲೋ ಆಗಂಗಿಲ್ಲ. ಹಂಗಾಗಿ ಸಣ್ಣ ಉರಿ ಒಳಗಿಟ್ಟೆ ಮಾಡೋಣಂತ. ಹೊಸದಾಗಿ ಯಾರು ಅಡಿಗೆ ಮಾಡ್ತಿರ್ತಾರಲ್ಲ ಅಥವಾ ಇಂಥವೆಲ್ಲ ಸಂಡಿಗೆ ಇದು ಮಾಡ್ತಾರಲ್ಲ ಅವ್ರಿಗೆ ಉಪಯೋಗ ಆಗ್ಲಿ ಅಂತೇಳಿ ಹೇಳಿಕತ್ತೇನ್ರಿ. ಇದನ್ನ ಸಣ್ಣಗ ಕೈಯಾಡಿಸ್ತಿರೋನು ಆ ಬಟಾಟಿದ ಸಿಪ್ಪಿ ತೆಗದ ಅದನ್ನ ಹೆರ್ಕೊಂಡ್ ಬರೋಣಂತ. ಸ್ಮ್ಯಾಶ್ ಮಾಡೋಕ್ಕಿಂತ ಹೆರದ್ರ ಬಹಳ ಚಲೋ ರೀ ಬಟಾಟಿ. ಈಗ ನಾ 1 ಕಪ್ಪಿಗೆ 2 ತಗೊಂಡೇನ್ ಬಟಾಟಿ. ಹಂಗ ನೀವು 2 ಗ್ಲಾಸ್ ಅಂದ್ರೆ 4 ಬಟಾಟಿ ತಗೋಬೇಕು, ಮೀಡಿಯಂ ಸೈಜಿಂದ. ಆ ಟೈಪ್ ಅಳತೆಯಿಂದ ತಗೊಳ್ರಿ. ಈಗ ಇದನ್ನ ಅರ್ಧ ಬೇಯ್ತ್ರಿ. ಅದೇನ ಸಾಬುದಾಣಿ ಅದಲ್ಲ, ಅರ್ಧಕ್ಕಿಂತ ಹೆಚ್ಚಿಗೆ ಬೆಂದದ. ಈಗ ಅದ್ರೊಳಗ ಹೆರದಿದ್ದ ಬಟಾಟಿ ಏನದಲ್ಲ ಹಾಕಿ ಚಂದಾಗಿ ಕೈ ಆಡಿಸ್ಲಿಕತ್ತೇನಿ. ಸ್ವಲ್ಪ ಗಂಟು ಇರ್ಲಾರ್ದಂಗ ಮಾಡ್ಕೊಳ್ಳೋಣಂತ್ರಿ. ಯಾಕಂದ್ರೆ ವಿಡಿಯೋ ನೋಡ್ಕೊತ ಹೋಗ್ರಿ, ಗೊತ್ತಾಗ್ತದ ನಿಮ್ಗ. ನಾನು ಸಂಡಿಗೆ ಮಾಡಿದ್ದೆ ರೀ, ಇಲ್ಲ ಇದರದ ಹಪ್ಪಳ ಗತೆನೂ ಮಾಡಿದ್ದೆ. ಅದು ಈ ಚಕ್ಲಿ ಮಾಡೇನಲ್ಲ ಭಾರಿ ಮಸ್ತ್ ಆಗ್ಯಾವ್ರಿ. ಒಂದ್ಸಲಿ ನೀವು ಟ್ರೈ ಮಾಡಿ ನೋಡ್ರಿ. ಆಮೇಲೆ ನಮ್ದಂತೂ ಅಪಾರ್ಟ್ಮೆಂಟ್ ಒಳಗಿನ ಮನಿ, ಹಂಗಾಗಿ ನಾನೇನ್ ಟೆರಸ್ ಮೇಲೆ ಹೋಗಿ ಒಣಗ ಹಾಕಂಗಿಲ್ಲ. ಮನಿ ಒಳಗೆ ಹಾಕಿದ್ದೆ, ಬಾಲ್ಕನಿ ಒಳಗೆ ಒಣಗಿಸ್ಕೊಂಡ್ ಬಂದೇನಿ. ಎಂತ ಮಸ್ತ್ ಆಗ್ಯಾವ. ಸೊ ನೀವು ಕೂಡ ಆರಾಮಾಗಿ ಮನಿ ಒಳಗೆ ಕೂತು ಟಿವಿ ನೋಡ್ಕೊಂಡು ಸೀರಿಯಲ್ ನೋಡ್ಕೋತ, ಇಲ್ಲಾಂದ್ರ ದೇವರ ನಾಮಸ್ಮರಣೆ ಮಾಡ್ಕೋತ ಈ ಟೈಪ್ ಸಂಡಿಗೆನ ಅಥವಾ ಚಕ್ಲಿನ ಮಾಡ್ಕೋಬಹುದು. ನೋಡ್ರಿ ಈಗ ಚಂದಾಗಿ ಎಲ್ಲಾ ಮಿಕ್ಸ್ ಆಗ್ಲಿಕ್ಕತ್ತದ. ಅದು ಕುದಿಸ್ಲಿಕ್ಕೆ ಇಟ್ಟೇನಿ, ಸಣ್ಣ ಉರಿ ಒಳಗ ಕುದಿಲಿಕ್ಕತ್ತದ. ಇದು ಫುಲ್ ಟ್ರಾನ್ಸ್ಪರೆಂಟ್ ಆಗ್ಬೇಕ್ರಿ ಸಾಬುದಾಣಿ. ಅವಾಗ ಏನ್ ಮಾಡೋಣ, ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಕ್ಕಿಂತ ಕಮ್ಮಿ ಹಾಕ್ಬೇಕ್ರಿ ಇದಕ್ಕ. ಯಾಕಂದ್ರ ಸಂಡಿಗೆಗ ಹಪ್ಪಳಕ್ಕ ಉಪ್ಪು ಕಮ್ಮಿ ಇರ್ಬೇಕ್ರಿ, ಒಣಗಿದ ಮೇಲೆ ಉಪ್ಪು ಹಾಕ್ತಾವು. ಹಂಗಾಗಿ ಒಂದ್ ಸ್ವಲ್ಪ ಉಪ್ಪು ಹಾಕಿದೆ. ಆಮೇಲೆ ಇದು ಹಿಂಗ್ ಹಾಕಿದೆ. ಇದು ರುಚಿಗೆ ತಕ್ಕಷ್ಟು ಹಿಂಗ್ ಹಾಕೇನ್ರಿ. ಗ್ಯಾಸ್ ಆಫ್ ಮಾಡ್ಬಿಟ್ಟೇನಿ. ಈಗ ಬೆಂದ್ ಬಿಟ್ಟದ. ಹಿಂಗಾಗಿ ಆಮೇಲೆ ಒಂದ್ ಸ್ವಲ್ಪ ಆರಿದ್ಮೇಲೆ ಮುಂದಿನ ಪ್ರೊಸೀಜರ್ ಅದ. ಆಮೇಲೆ ಅಲ್ಲಲ್ಲೇ ನನಗೇನ್ ಅನಿಸ್ತ, ಒಂದ್ ಸ್ವಲ್ಪ ಬಟಾಟಿ ಏನದಲ್ಲ ಹಿಂಗ ಹೆರ್ದಿದ್ದ ಗಂಟ್ ಅನಿಸ್ತು. ಅದಕ್ಕೆ ಅದನ್ನ ಅಲ್ಲೇ ಸ್ಮ್ಯಾಶ್ ಮಾಡ್ಲಿಕ್ಕತ್ತೇನಿ. ನೋಡ್ರಿ ಹೆಂಗಾಗ್ಯದ ಅಂತ ಹೇಳಿ ನಿಮಗ್ ತೋರಿಸ್ಲಿಕತ್ತೇನಿ. ಫುಲ್ ನೀರ್ಗತೆ ಕಾಣ್ಬೇಕ್ರಿ ಅದು ಏನು ಸಾಬುದಾಣಿ ಅಂದ್ರೆ ಬೆಂದದಂತ ಅರ್ಥ. ಈಗ ಇದಕ್ಕ ಮಸಾಲೆ ಏನಂದ್ರ, ಕೆಲವೊಬ್ರು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾರ, ಇಲ್ಲ ನಾನೇನ್ ಮಾಡೇನಿ ಚಿಲ್ಲಿ ಫ್ಲೇಕ್ಸ್ ಹಾಕೇನ್ರಿ. ಒಣ ಮೆಣಸಿನ್ಕಾಯಿನ ಈ ರೀತಿ ಒಂದ್ ಸ್ವಲ್ಪ ಅರ್ಧಂಬರ್ಧ ಮಿಕ್ಸಿಗೆ ಹಾಕೊಂಡ್ ಇಟ್ಕೊಂಡ್ಬಿಡೋದ್ರಿ. ಅದನ್ನ ಪಿಜ್ಜಾಗ ಇದಕ್ಕೆಲ್ಲ ಬೇಕಲ್ಲ, ಹಂಗಾಗಿ ನಾನು ಇಟ್ಕೊಂಡಿರ್ತೀನಿ. ಅದನ್ನೊಂದ್ ಸ್ವಲ್ಪ ಹಾಕೇನಿ. ಆಮೇಲೆ ಜೀರಿಗೆ ಹಾಕೇನ್ರಿ. ಜೀರಿಗೆ ಕೂಡ ಗ್ಯಾಸ್ ಆಫ್ ಮಾಡಿ ಹಾಕೇನಿ. ಅಂದ್ರೆ ಕಲರ್ ಫುಲ್ ಜೀರಿಗಿದ್ ಬರಂಗಿಲ್ಲ, ಬೆಳ್ಳೊಳಗ ಜೀರಿಗೆ ಕಾಣಿಸ್ತಾವ ಅದಕ್ಕ. ಈಗ ನೋಡ್ರಿ ಇದನ್ನ ಚಂದಾಗಿ ಕೈ ಆಡ್ಸೋಣಂತ ಆರ್ಲಿಕ್ ಬಿಟ್ಬಿಡೋಣ್ರಿ. ಇದನ್ನ ಒಂದ್ ಸ್ವಲ್ಪ ಹೊತ್ತು ರೂಮ್ ಟೆಂಪ್ರೇಚರ್ ಬರ್ಬೇಕು, ಅಲ್ಲಿವರೆಗೂ ಇದನ್ನ ಆರ್ಲಿಕ್ಕೆ ಬಿಟ್ಬಿಡೋಣಂತ. ಈಗ ಟೇಬಲ್ ಮೇಲೆ ಒಂದು ಪ್ಲಾಸ್ಟಿಕ್ ಅವ್ರ ಹಾಸೇನ್ರಿ, ಹಾಲ್ ಒಳಗ ಹಾಕ್ಲಿಕತ್ತೇನಿ. ಇದನ್ನ ನೋಡ್ರಿ ಹೆಂಗ್ ಆರ್ಯದ. ಆಮೇಲೆ ಗಟ್ಟಿ ಅಂದ್ರೆ ಇಷ್ಟ ಆಗ್ಬೇಕ್ರಿ, ಬಹಳ ಗಟ್ಟಿ ಆಗ್ಬಾರ್ದು. ಏನಂದ್ರ ಹಿಂಗ ಕೈ ಒಳಗ್ ನಾನ್ ನಿಮ್ಗೆ ತೋರಿಸ್ಲಿಕತ್ತೆ ನೋಡ್ರಿ, ಕನ್ಸಿಸ್ಟೆನ್ಸಿ ಹಂಗಿರ್ಬೇಕು. ಈಗ ಏನ್ ಮಾಡ್ತೀನಿ, 1 ಗ್ಲಾಸ್ ತಗೊಂಡೆ, ಅದಕ್ಕ ಒಂದು ಆಯಿಲ್ ಪಾಕೆಟ್ ಅದ, ಅದನ್ನ ಅದನ್ನ ತಗೊಂಡೇನಿ. ಇಲ್ಲ ಅಂದ್ರೆ ನನ್ನ ಹತ್ರ ಐಸಿಂಗ್ ಕೋನ್ ಬರ್ತಾವ್ರಿ, ಅವು ಕೂಡ ಇದ್ದು. ಆದ್ರ ಈ ಮೆಥಡ್ ನಿಮಗೆ ಈಸಿ ಆಗ್ತದ. ಹಾಲಿಂದಾರ ತಗೋಬಹುದು, ಹಾಲಿಂದ ಸ್ವಚ್ಛ ತೊಳೆದು ಅದನ್ನ ಯೂಸ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಇದು ಎಣ್ಣೆ ಪಾಕೆಟ್ ಅದಲ್ಲ, ಈ ಟೈಪ್ ಇದನ್ನು ಯೂಸ್ ಮಾಡ್ಕೋಬಹುದು. ನಾವು ಇದ್ರೊಳಗ ಹಾಕೊಂಡ್ಬಿಡೋಣಂತ ಆ ಸಾಬುದಾಣಿದ ಮಿಕ್ಸ್ಚರ್ ಏನದಲ್ಲ, ನಾರ್ಮಲ್ ಟೆಂಪ್ರೇಚರ್ದೇ ಅದ. ಇದನ್ನ ಹಾಕೊಂಡ್ಬಿಡೋಣಂತ. ಬಹಳ ಸರಳ ಮಾಡ್ಬೋದ್ರಿ ಇದನ್ನ. ಆಮೇಲೆ ಟೇಸ್ಟ್ ಏನ್ ಕೇಳ್ತೀರಿ, ಭಾರಿ ಟೇಸ್ಟ್ ಆಗ್ಯದ. ಬಾಯಾಗಿಟ್ರೆ ಕರ್ಗೋಂಗ ಆಗ್ಯಾವ್ರಿ, ಮಸ್ತ್ ಆಗ್ಯಾವ ನೋಡ್ರಿ. ಮಾಡ್ಬೋದ್ರಿ, ನಿಮ್ ಮಕ್ಳಿಗೆ ಬಹಳ ಇಷ್ಟ ಆಗ್ತದ. ಹಿಂಗ 1-2 ಚಕ್ಲಿ ತಿಂದಂಗ ಅನಸ್ತದ ಹುಡುಗರಿಗೆ.
ಈಗ ಇದನ್ನ ನೀಟಾಗಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಇವನ್ನ ಚಕ್ಲಿಗತೆ ಹಾಕೋಣ. ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕತ್ತಿರಲ್ಲ, ನನಗ ಕನೆಕ್ಟ್ ಇದ್ದಂಗ ಅನಿಸ್ತದ್ರಿ. ನಾವು ಮೆಹನತ್ ಮಾಡ್ತಿರ್ತೀವಿ, ವಿಡಿಯೋ ಮಾಡ್ಲಿಕ್ಕಾತು, ಮುಂದ್ ವಾಯ್ಸ್ ಓವರ್ಗಾತು ಎಲ್ಲ ನೀವು ಈ ರೀತಿ ಮೆಸೇಜ್ ಹಾಕ್ತಿರಲ್ಲ, ಬಹಳ ಖುಷಿ ಆಗ್ತದ ನನ್ಗ. ಇದೇ ನಮ್ಗೆ ಸ್ಫೂರ್ತಿ ಸಿಗ್ತದ. ನೀವು ನಿಮ್ ಫ್ರೆಂಡ್ಸಿಗ ರಿಲೇಟಿವ್ಸ್ಗ ಎಲ್ಲ ಈ ವಿಡಿಯೋಗಳನ್ನ ಕಳಿಸ್ರಿ. ನಾನು ಆಲ್ಮೋಸ್ಟ್ ಎಲ್ಲಾ ವಿಡಿಯೋನು ಇನ್ನೊಬ್ರಿಗೂ ಉಪಯೋಗ ಆಗೋ ಹಂತದೇ ಇರ್ತದ. ಏನಿಲ್ಲ ಅಂದ್ರೂ ಒಂದು ಟಿಪ್ ಆದ್ರೂ ನಿಮ್ಗೆ ದರ ವಿಡಿಯೋ ಒಳಗ ಸಿಕ್ಕೇ ಸಿಗ್ತದ, ಹಂಗಿರ್ತಾವ ನಾನು. ಸೊ ಶೇರ್ ಮಾಡ್ತಾ ಇರ್ರಿ. ನೋಡ್ರಿ ಹೆಂಗ್ ಹಾಕ್ಲಿಕತ್ತೇನಂತ, ಸಣ್ಣ ಸಣ್ಣ ಚಕ್ಲಿ ಮಾಡೋಣಂತ್ರಿ. ಯಾಕಂದ್ರ ಇವು ಒಣಗದ ಮೇಲೆ ನಾವೇನ್ ಕರಿತೀವಲ್ಲ, ಬುಟ್ಟಿ ಒಳಗ್ ಅರಳತಾವ. ನೀವು ದೊಡ್ಡ ಮಾಡ್ಬಿಟ್ರ ನೀವು ದೊಡ್ಡ ಬುಟ್ಟಿ ಇಡ್ಬೇಕ, ಎಣ್ಣೆ ಜಾಸ್ತಿ ಹಾಕ್ಬೇಕ. ಕರ್ದ ಮೇಲಿನ ಎಣ್ಣೆ ಮತ್ತೆ ನಾವು ಯೂಸ್ ಮಾಡಂಗಿಲ್ಲ. ಒಮ್ಮೆ ಕರದ್ರ ಮುಂದ್ ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ, ಹಂಗ್ ಯೂಸ್ ಮಾಡ್ತೀವಿ. ಅದಕ್ಕೆ ನಾವು ಸ್ವಲ್ಪ ಸಣ್ಣವೇ ಮಾಡೋಣಂತ. ಅಂದ್ರೆ ಸ್ವಲ್ಪ ಎಣ್ಣೆ ಇಟ್ಟು ಕರದ ಎಷ್ಟ್ ಬೇಕಷ್ಟು ಕರ್ಕೊಳ್ಳೋದು, ಉಳಿದಿದ್ದ ಎಣ್ಣೆ ಒಳಗ್ ಒಗ್ಗರಣೆಗೆ ಹಾಕೊಂಡ್ಬಿಟ್ವಿ ಅಂದ್ರ ಆ ಎಣ್ಣೆ ಮತ್ತೊಮ್ಮೆ ಬಿಸಿ ಮಾಡೋದು ಇರಂಗಿಲ್ಲ. ಸೊ ನೋಡ್ರಿ, ನಿಮ್ ಜೊತೆ ಮಾತಾಡ್ಕೊತ ಎಷ್ಟು ಚಂದ ಬರ್ತಾವ ಅಂದ್ರ ಒಂದೊಂದೇ ಸಾಬುದಾಣಿನ ಪೋಣಿಸ್ತಾ ಹೋಗ್ಯವೇನೋ ಅನ್ನೋ ಹಂಗ ಅನ್ನಿಸ್ತದ್ರಿ. ಬಹಳ ಚಂದ ನೋಡ್ಲಿಕ್ಕಂತೂ. ನನಗ್ ಮಾಡಿದ ಕೂಳೆ ಬಹಳ ಖುಷಿ ಆಗ್ಬಿಡ್ತ್ರಿ. ನಾನು ಹಿಂಗೆ ನೋಡಿದ್ದೆ ಒಂದ್ ಕಡೆ, ನಾನು ಹಪ್ಪಳ ಮಾಡೇನಿ ಅಥವಾ ಸಂಡಿಗೆ ನಾರ್ಮಲ್ ಪಾಯಸ ಗತ್ತೆ ಮಾಡಿ ಹಾಕ್ತೇವಲ್ರಿ, ಉಪ್ಪು ಹಿಂಗು ಇಷ್ಟ ಹಾಕಿ, ಆ ಟೈಪ್ ಎಲ್ಲ ಮಾಡಿದ್ದೆ. ಆದ್ರೆ ಹಿಂಗ್ ಮಾಡಿದ್ದಿಲ್ಲ, ಇದು ಫಸ್ಟ್ ಟೈಮ್ ನೋಡ್ರಿ ಚಕ್ಲಿ ಗತ್ತೆ ಮಾಡಿದ್ದೆ. ಈ ಮಕ್ಳು ಯಾವಾಗಾದ್ರೂ ಹಿಂಗ್ ಚಕ್ಲಿ ಬೇಕು ಇದು ಬೇಕಂದ್ರೆ ಈ ಟೈಪ್ ಮಾಡಿ ಇಟ್ಕೊಳ್ಳೋದು, ಬೇಕಂದ ಕರ್ದ್ ಕೊಡ್ಬೋದು. ಇಲ್ಲಪ್ಪ ನೀವು ಒಂದ್ ಸ್ವಲ್ಪ ಉದ್ದುದ್ದ ಕಡ್ಡಿ ಗತೆ ಹಾಕಿದ್ರಂತೂ ಫ್ರೈಮ್ಸ್ ಆದಂಗ ಆಗ್ಬಿಡ್ತಾವ್. ಆ ಹುಡುಗರಿಗೆ ಬೇಕಾದಂಗ ನೀವು ಯಾವಾಗ ಬೇಕಾದಾಗ ಕರ್ದ್ ಕೊಡ್ಬೋದು. ನೋಡ್ರಿ, ನಿಮ್ ಜೊತೆ ಇಷ್ಟೆಲ್ಲಾ ಮಾತಾಡ್ಕೋತ ಮಸ್ತ್ ಆಯ್ತು ನಂದಿದ್ ಚಕ್ಲಿಗಳು. ಎಷ್ಟೊತ್ತಿಗೆ ಹಾಕೇನ್ರಿ ಇದನ್ನ? 6:30 7 ಗಂಟೆಕ ಹಾಕೇನಿ. ಮುಂದ 10 10:30 ಅಷ್ಟೊತ್ತಿಗ ಫ್ಯಾನ್ ಒಂದ್ ಹಚ್ತೀವಲ್ರಿ ಶೆಕೆ ಅಂತ ಹೇಳಿ, ಹಂಗಾಗಿ ಒಂದ್ ಸೈಡ್ ಒಂದ್ ಸ್ವಲ್ಪ ಆರ್ದಂಗೆ ಆಗ್ಬಿಟ್ಟಿದ್ವು. ತೋರಿಸ್ತೇನೆ ನೋಡ್ರಿ. ಈಗ ನೋಡ್ಲಿಕ್ಕಂತೂ ಹಿಂಗ ಕಂಡದಲ್ಲ, ಇಷ್ಟ ಆತ್ ನೋಡ್ರಿ. ಒಂದ್ ಬುಟ್ಟಿದ್ ಒಂದ್ ಬೌಲದ್ ಸಾಬುದಾಣಿ ನೆನೆ ಹಾಕಿದ್ದು ನೋಡ್ರಿ. ರಾತ್ರಿ 10:30 ಅಷ್ಟೊತ್ತಿಗ ಒಂದ್ ಸ್ವಲ್ಪ ಒಣಗ್ದಂಗ ಆಗಿತ್ತು. ಅದನ್ನ ಉಲ್ಟಾ ಮಾಡ್ಬಿಟ್ಟೆ. ಅಂದ್ರೆ ಕೆಳಗಿನ ಭಾಗ ಏನ್ ಹಸಿ ಇರ್ತದಲ್ಲ ಅದು ಕೂಡ ಒಂಚೂರು ಒಣಗ್ಲಿ ಅಂತ. ಮುಂದ 2 ದಿವ್ಸ ಬಾಲ್ಕನಿ ಒಳಗಿಟ್ಟ ಒಣಗ್ಸೇನ್ರಿ. ಬಹಳ ಮಸ್ತ್ ಆದವ್ರಿ. ನೀವ್ ಅಕಸ್ಮಾತ್ 1 ವರ್ಷದ, ಈಗ ನಾ ಮಾಡಿದ್ದೆ ಸ್ವಲ್ಪ ಮಾಡಿದ್ದೆ, ಈಗ ನೀವು 1 ವರ್ಷದ ತನಕ ಇಟ್ಕೋಬೇಕಂದ್ರೆ ಒಂದ್ಸಲ ಹೋಗಿ ಟೆರೆಸ್ ಮೇಲೆ ಅದೇ ಹಿಂಗ ಪರಾತದಾಗ ಅಥವಾ ಪ್ಲೇಟ್ ಒಳಗ ಹಿಂಗ್ ಹಾಕಿ 1-2-3 ತಾಸು ಬಿಸಿಲು ಇದು ಕಂಡ್ ಬಿಟ್ವಂದ್ರ ಸಂಡಿಗೆ ಮಸ್ತ್ ಆಗ್ತದ್ರಿ. ವರ್ಷದ ತನಕ ಇಟ್ಕೊಂಡ್ ಆರಾಮ್ ತಿನ್ಬೋದು. ನೋಡ್ರಿ ಎಷ್ಟು ಟೇಸ್ಟಿ ಆಗ್ಯದ. ಎಣ್ಣೆ ಒಳಗ್ ಹಾಕಿದ್ ಕೂಳೆ ಕರ್ದ್ ಬಂದ್ಬಿಡ್ತಾವ. ಭಾರಿ ಮಸ್ತ್ ಅನಸ್ತಾವ್ರಿ. ಮಸ್ಟ್ ಟ್ರೈ ರೆಸಿಪಿ ಮಾಡಿ ನೋಡ್ಬೋದ್ರಿ. ಕಲರ್ ನೋಡ್ರಿ ಬೆಳ್ಳಗೆ ಎಷ್ಟು ಚಂದ ಬಂದದ. ಆಮೇಲೆ ಆ ಸಾಬುದಾಣಿ ಎಲ್ಲಾ ಎಷ್ಟು ಚಂದ ಕಾಣ್ಲಿಕತ್ತದ, ಒಂದ್ ರೀತಿ ಹೂ ಕಂಡಂಗ ಕಾಣ್ಲಿಕತ್ತದ. ಮಸ್ತ್ ಆಗ್ತಾವ್ರಿ. ಮಸ್ಟ್ ಟ್ರೈ ರೆಸಿಪಿ ನೋಡ್ರಿ. ಹೆಂಗ ಅನಿಸ್ತು ಫ್ರೆಂಡ್ಸ್ ಈ ವಿಡಿಯೋ? ನಿಮ್ಗ ಇಷ್ಟ ಆಯ್ತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ನನ್ನ ಕಮೆಂಟ್ ಮಾಡ್ರಿ. ಮಾಡ್ಲಿಕತ್ತಿರಲ್ಲ ಅವರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ನಾನು ಈ ವಿಡಿಯೋಸ್ನೆಲ್ಲ ಒಂದ್ ಸ್ವಲ್ಪ ಶೇರ್ ಮಾಡ್ರಿ. 4 ಜನ ನೋಡಿದ್ರಂದ್ರ ಅವ್ರಿಗೂ ಕೂಡ ಉಪಯೋಗ ಆಗ್ತದ. ಮಕ್ಕಳಿರೋ ಮನೆಗಂತೂ ಬಹಳ ಚಲೋ, ಸಂಡಿಗೆ ಹಪ್ಪಳ ಸೇರೋರ್ಗು ಬಹಳ ಚಲೋ. ಮತ್ತೆ ನಾನ್ ನಿಮ್ಗ ಮುಂದಿನ ವಿಡಿಯೋ ಒಂದಿಗೆ ಸಿಗ್ತೇನಂತ. ಆಮೇಲೆ ಬಹಳಷ್ಟು ಜನ ಕ್ವಶನ್ಸ್ ಕೇಳಿರಿ ನನಗ. ಒಂದ್ಸಲ ಲೈವ್ ಬಂದು ಕೆಲವೊಂದು ಆನ್ಸರ್ ಗಳನ್ನ ಹೇಳ್ಬೇಕು ಅನ್ಕೊಂಡೇನಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೇನೆ.